ಅಣುಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 189ನೇ ಗದ್ಯ ಭಾಗ ಇದು. ವಿರುದ್ಧಂ ಅವಾಂತರಂ ಕಾರಣಂ ಏಕಃ ಜನಾರ್ದನಃ ಕಥಂ ಇತ್ಯತಃ ಅಮಿತಾತ್ಮಕಃ ಇತಿ ಅನುವರ್ತ್ಯಂ. ಪರಮಾತ್ಮನೇ ಅವಾಂತರ ಕಾರಣಗಳಲ್ಲಿಯೂ ಕೂಡ ಇದ್ದಾನೆ, ಮುಖ್ಯ ಕಾರಣಗಳಲ್ಲಿಯೂ ಕೂಡ ಇದ್ದಾನೆ ಅಂತ ಈ ಹಿಂದೆ ಪ್ರತಿಪಾದನೆ ಮಾಡಿ ತೋರಿಸಿದರು. ಅದಕ್ಕೆ ಈ ಮುಂದಿನಂತೆ ಮತ್ತೇನಾದ್ರು ಪ್ರಶ್ನೆ ಬಂದ್ರೆ ಅದಕ್ಕೂ ಕೂಡ ಅಮಿತಾತ್ಮಕ ಅಂತನ್ನುವುದೇ ಉತ್ತರ. ವಿರುದ್ಧಂ ಅವಾಂತರ ಕಾರಣ, ಈ ಅವಾಂತರ ಕಾರಣತ್ವ ಅಂತನ್ನೋದು ಭಗವಂತನಿಗೆ ಬರ್ತದೆ ಅಂತ ಹೇಳಿದ್ರಲ್ಲ, ಅದು ವಿರುದ್ಧ ಅಲ್ವಾ? ಅವನು ಮುಖ್ಯ ಕಾರಣ ಮಾತ್ರ ಆಗ್ಬೇಕಲ್ಲ. ಅದ ಹೇಗೆ ವಿರುದ್ಧ ಅವನು ಅವಾಂತರ ಕಾರಣ ಆಗೋದು? ಒಬ್ಬನೇ ಜನಾರ್ದನ ಹಾಗಾಗೋದು ಹೇಗೆ? ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅಮಿತಾತ್ಮಕ ಇತ್ಯನುವರ್ತ್ಯಂ. ಅಮಿತಾತ್ಮಕ ಅಂತನ್ನೋದನ್ನ ಅದೇ ಶಬ್ದವನ್ನು ಇಟ್ಕೊಂಡು ಮತ್ತೆ ಉತ್ತರವನ್ನು ಕಂಡುಕೋಬೇಕು. ಅಮಿತೇಶು ಅನೇಕೇಶು ಆಕಾಶಾದಿಷು ಆತ್ಮ ಸ್ವರೂಪ ಮೇಸ್ಯ ಸಹ ಇತ್ಯರ್ಥ. ಅಮಿತಾತ್ಮಕ ಅಂತ ಅನ್ನೋದಕ್ಕೆ ಅಮಿತವಾದ ಅಂದ್ರೆ ಅನೇಕ, ಅಮಿತ ಅಂದ್ರೆ ಅನೇಕ ಅಂತ ಅರ್ಥ. ಇಲ್ಲಿ ಅಂಥ ಆಕಾಶ, ವಾಯು, ಅಗ್ನಿ, ಪೃಥ್ವಿ ಮೊದಲಾದ ಕಡೆ ಆತ್ಮ ಅಂದ್ರೆ ಸ್ವರೂಪ ಅಂತ ಅರ್ಥ. ಯಾವ ಭಗವಂತನ ಸ್ವರೂಪವಿದೆಯೋ ಅವನು ಅಮಿತಾತ್ಮಕ ಅಂತ ಅದರ ಅರ್ಥ ಹೀಗಾಗ್ತದೆ. ಆಕಾಶಾದಿಷು ಸ್ಥಿತತ್ವಾದಿತಿ ಯಾವತ್, ಆಕಾಶ, ಅಗ್ನಿ, ಪೃಥ್ವಿ, ಅಪು, ತೇಜಸ್ಸು ಹೀಗೆ ಪ್ರತಿಯೊಂದು ಕಡೆನೂ ಕೂಡ ಅವನು ಇದ್ದೇ ಇದ್ದಾನೆ ಅಂತ ಅದರ ತಾತ್ಪರ್ಯ. ತಥಾಚ ಆಕಾಶಾದ್ಯುತ್ಪತ್ತೌ ಆಕಾಶಾದ್ಯಂತರ್ಗತತ್ವೇನ ವಿಷ್ಣೋ ಉತ್ಪತ್ಯ. ಇದು ನಾವು ಹೇಳ್ಬೇಕಾಗಿರುವ ಅಂಶ. ಆತ್ಮನಿಂದ ಆಕಾಶ ಹುಟ್ಟಿತು, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಪೃಥ್ವಿ, ಪೃಥ್ವಿಯಿಂದ ಔಷಧಿಗಳು ಹುಟ್ಟುತ್ತವೆ ಅಂತ ಬಂದಿದೆಯಲ್ಲ, ಅವುಗಳೆಲ್ಲವೂ ಕೂಡ ಹುಟ್ಟಿದಾಗ, ಆಕಾಶ, ವಾಯು ಹೀಗೆ ಇವೆಲ್ಲವೂ ಕೂಡ ಹುಟ್ಟುವಾಗ ಅವುಗಳಲ್ಲಿ ಅಂತರ್ಗತನಾಗಿ ಭಗವಂತನು ಕೂಡ ಹುಟ್ಟುತ್ತಾನೆ. ಅಂತರ್ಯಾಮಿ ರೂಪದಿಂದ ಭಗವಂತನು ಕೂಡ ಹುಟ್ಟುತ್ತಾನೆ. ವಿಷ್ಣು ಉತ್ಪತ್ಯ, ಅಲ್ಲಿ ವಿಷ್ಣು ರೂತ್ಪತ್ಯ ಅಂತ ದೀರ್ಘ ಇದೆ. ಆ ದೀರ್ಘ ಇದನ್ನು ತಕೊಂಡು ವಿಷ್ಣುವರ ಉತ್ಪತ್ಯ ಅಂತ ಹ್ರಸ್ವ ಮಾಡ್ಕೋಬೇಕು. ವಿಷ್ಣುವರ ಉತ್ಪತ್ಯ ವಾಯುವಾದಿಸ್ಥ ರೂಪೋತ್ಪತ್ತಿ ಹೇತುತ್ವೇನವ ಅವಾಂತರ ಕಾರಣತ್ವ ಯುಕ್ತಂ ಇತಿ ಭಾವ. ಭಗವಂತನಿಗೆ ಅವಾಂತರ ಕಾರಣತ್ವ ಅಂತನ್ನುವುದು ಉಚಿತವೇ, ಯಾವ ಕಾರಣದಿಂದ ಅದು ಅನುಚಿತ ಏನಲ್ಲ. ಹೇಗೆ ಅಂದ್ರೆ, ಅವಾಂತರ ಕಾರಣ ಅಂದ್ರೆ ಅದು ತನಕ್ಕಿಂತ ಮೊದಲಿನ ಕಾರಣಕ್ಕೆ ಕಾರ್ಯವಾಗಿರ್ಬೇಕು. ಮೊದಲು ಇರುವಂತ ವಸ್ತು ಏನಿದೆ ಆ ಕಾರಣದ ಕಾರ್ಯ ಇದು. ಮತ್ತೆ ತನ್ನ ನಂತರ ಹುಟ್ಟುವಂತ ಮತ್ತೊಂದು ವಸ್ತುವಿಗೆ ಇದು ಕಾರಣ ಆಗ್ಬೇಕು. ಇದು ಎರಡು ವ್ಯವಸ್ಥೆ ಅಲ್ಲಿ ಬೇಕು. ಅದು ಎರಡೂ ಕೂಡ ಇದೆ ಅಂತ ಹೇಳ್ತಿದ್ದಾರೆ. ಈಗ ಆಕಾಶಾದಿಗಳು ಹುಟ್ಟುವಾಗ ಆಕಾಶಾದ್ಯಂತರ್ಗತವಾಗಿ ಭಗವಂತನ ರೂಪವೂ ಒಂದು ಹುಟ್ಟುತ್ತದೆ. ಅಲ್ಲಿ ಅವಾಗ ಆತ್ಮ ಕಾರಣ, ಪರಮಾತ್ಮ ಕಾರಣ. ಆ ಪರಮಾತ್ಮನಿಂದ ಈ ಆಕಾಶ ಎಂಬ ರೂಪ ಹುಟ್ಟಿತು. ಮೂಲ ರೂಪ ನಾರಾಯಣ ಏನಿದ್ದಾನೆ ಅವನಿಂದ ಆಕಾಶ ಎಂಬ ರೂಪ ಹುಟ್ಟಿತು. ಹೀಗೆ ವಿಷ್ಣು ಹುಟ್ಟುವುದರಿಂದ ಮತ್ತೆ ಇದು ಒಂದು ಕಾರಣ. ಇನ್ನೊಂದು ವಾಯುವಾದಿಸ್ಥ ರೂಪೋತ್ಪತ್ತಿ ಹೇತುತ್ವೇನವ, ಆಕಾಶದ್ವಾಯು ಅಂತ ಆಕಾಶದಲ್ಲಿರುವ ಭಗವಂತನ ರೂಪದಿಂದ ವಾಯುವಿನಲ್ಲಿರುವ ರೂಪ ಹುಟ್ಟುತ್ತದೆ ಅಂತಿದೆಯಲ್ಲ, ಆ ಮುಂದೆ ಹುಟ್ಟುವ ರೂಪಕ್ಕೆ ಇದು ಕಾರಣ. ಹಿಂದಿರುವ ರೂಪಕ್ಕೆ, ತನಕ್ಕಿಂತ ಮೊದಲಿರುವ ರೂಪಕ್ಕೆ ಇದು ಕಾರ್ಯ. ಇವೆರಡೂ ಕಾರಣಗಳಿಂದ ಅದಕ್ಕೆ ಅವಾಂತರ ಕಾರಣತ್ವ ಅಂತ ಅನ್ನೋದು ಹೊಂದಬಹುದು ಅಂತ ಪ್ರಶ್ನೆಗೆ ನಾವು ಕೊಟ್ಟಿರುವಂತ ಉತ್ತರ. ಅವಾಂತರ ಕಾರಣ ಅಂದ್ರೆ ಹಾಗೇನೆ ಅರ್ಥ. ಅದಕ್ಕೆ ಒಂದು ಕಾರಣ ಈಗಾಗಲೇ ಇದೆ ಈ ಹಿಂದಿಂದು, ಮತ್ತೆ ಇದರ ನಂತರ ಇನ್ನೊಂದು ಕಾರ್ಯ ಇದೆ ಅಂತಾನೆ ಅರ್ಥ. ಹಾಗಿದ್ದಾಗಲೇ ಅದು ಅವಾಂತರ ಕಾರಣ ಆಗೋದು. ಆದ್ರಿಂದ ಯಾವುದೋ ಒಂದು ಕಾರಣದಿಂದ ಹುಟ್ಟಿದೆ, ಇನ್ನೊಂದು ಯಾವುದೋ ಕಾರ್ಯಕ್ಕೆ ಕಾರಣವಾಗಿದೆ. ಇಂಥ ಒಂದು ಕಾರಣತ್ವ ಅನ್ನೋದು ಭಗವಂತನಿಗೆ ಉಪಪನ್ನವಾಗಬಹುದು, ಅದನ್ನು ಸಮರ್ಥನೆ ಮಾಡಬಹುದು ನಾವು ಅಂತ ಅದರ ಅರ್ಥ. ಇದರ ಮೇಲೆ ಮತ್ತೊಂದು ಪ್ರಶ್ನೆ ಉದ್ಭವಿಸಬಹುದು. ಭಗವಂತನ ಅನೇಕ ರೂಪಗಳಿವೆ. ಆತ್ಮ ಎಂಬ ರೂಪದಿಂದ ಆಕಾಶ ಎಂಬ ರೂಪ ಹುಟ್ಟಿದೆ, ಮತ್ತದು ವಾಯು ಎಂಬ ರೂಪದ ಹುಟ್ಟಿಗೆ ಕಾರಣವಾಗಿದೆ ಅಂತ ಹೇಳಿದೆ. ಭಗವಂತ ಜನ್ಮರಹಿತನಾಗಿದ್ದಾನೆ. ಅಂಥ ಭಗವಂತನಿಗೆ ಕಥಂ ಅಜಸ್ಯ ಜನಿಮಚ್ಛ ಇತ್ಯತೋಪಿ,
ಜನ್ಮರಹಿತನಾದ ಭಗವಂತನಿಗೆ ಜನಿ ಅಂದ್ರೆ ಉತ್ಪತ್ತಿಯನ್ನು ಹೇಳುವುದು ಹೇಗೆ? ಇತ್ಯತೋಪಿ ಈ ಪ್ರಶ್ನಕ್ಕೂ ಕೂಡ ಉತ್ತರವಾಗಿ ದ್ವಿಭ್ವಾಧ್ಯಾಯತನೋಕ್ತ ದ್ವಿಭ್ವಾದಿನಯೋಕ್ತ ಸ್ಮರಣಾಯ ಅಮಿತಾತ್ಮಕ ಇತಿ ವ್ಯವಚ್ಛಿದ್ಯ ಯೋಜ್ಯಂ. ದ್ವಿಭ್ವಾದ್ಯಧಿಕರಣ ಏನು ಬಂದಿದೆಯಲ್ಲ ಹಿಂದೆ, ನಯ ಅಂದ್ರೆ ಅಧಿಕರಣ ಅಂತ ಅರ್ಥ. ಅಲ್ಲಿ ಬಂದಿರುವಂತಹ ಒಂದು ವಿಷಯವನ್ನು ನಾವು ಸ್ಮರಣೆ ಮಾಡ್ಕೋಬೇಕು. ಅಮಿತಾತ್ಮಕ ಅಂತ ಈ ಹಿಂದೆ ನಾವೆಲ್ಲ ಮಾಡ್ತಿದ್ದು ಪದಚ್ಛೇದ, ಅದಕ್ಕೆ ಅಮಿತಾತ್ಮಕ ಅಂತ ಪದಚ್ಛೇದ ಮಾಡಬಾರ್ದು, ಮಿತಾತ್ಮಕ ಅಂತ ಪದಚ್ಛೇದ ಮಾಡ್ಬೇಕೀಗ. ಮಿತ ಅಂದ್ರೆ ಏನರ್ಥ? ವ್ಯಕ್ತವಾದದ್ದು ಅಂತ ಅರ್ಥ. ಅಮಿತ ಅಂದ್ರೆ ಯಾವುದೇ ರೀತಿಯಾದ ಮಿತಿ ಇಲ್ಲದ್ದು, ಎಲ್ಲ ಅಳತೆಗಳನ್ನು ದಾಟಿದ್ದು ಅಂತ ಅರ್ಥ ಆಗ್ತದೆ. ಆದ್ರಿಂದ ಅಮಿತ ಅಂದ್ರೆ ಅನೇಕ ಅಂತ ಅರ್ಥ ನಾವು ಹಿಂದೆ ನೋಡಿದ್ವಿ. ಈಗ ಮಿತಾತ್ಮಕ ಅಂತ, ಮಿತ ಅಂದ್ರೆ ಅಭಿವ್ಯಕ್ತ ಅಂತ ಅರ್ಥ. ಮಿತ ಎಂಬ ಶಬ್ದಕ್ಕೆ ನಾಂಗ್ ಮಾನೆ ಎಂಬ ಧಾತುವಿನ ರಿಕ್ತ ಪ್ರತ್ಯಯ ಬಂದ ರೂಪ ಆದ್ರಿಂದ ತಿಳಿಯಲ್ಪಟ್ಟದ್ದು, ಅಭಿವ್ಯಕ್ತವಾದದ್ದು ಅಂತ ಅರ್ಥ ಆಗ್ತದೆ. ಸರಿಯಾ? ಆದ್ರಿಂದ ಮಿತಾತ್ಮಕ ಅಂದ್ರೆ ಅಭಿವ್ಯಕ್ತವಾದ ರೂಪ. ಅದು ಆತ್ಮ ಎಂಬ ರೂಪದಿಂದ ಆಕಾಶ ಎಂಬ ರೂಪ ಅಭಿವ್ಯಕ್ತವಾಯಿತು, ಆಕಾಶ ಎಂಬ ರೂಪದಿಂದ ವಾಯು ಎಂಬ ರೂಪ ಅಭಿವ್ಯಕ್ತವಾಯಿತು ಅಂತ ಅದರ ತಾತ್ಪರ್ಯ. ಈಗಿಲ್ಲಿ ಮಿತಾತ್ಮಕ ಅಂತ ಮಾಡಿದಾಗ ಆ ಅರ್ಥ ಗೊತ್ತಾಗ್ತದೆ. ಮಿತಃ ವ್ಯಕ್ತಃ ಆತ್ಮ ಸ್ವರೂಪಮೇಶ ಸಹ ಇತ್ಯರ್ಥ. ಸರಿಯಾ? ಜನೇಃ ಈಶೆ ಅಭಿವ್ಯಕ್ತಿ ರೂಪತ್ವಸ್ಯ ದ್ವಿಭ್ವಾಧ್ಯಾಯತನ ಮಿತ್ಯತ್ರ ಅಭಿಧಾನಾತ್ ಉತ್ಪತ್ತಿ ಅತ್ರ ಅಭಿವ್ಯಕ್ತಿ. ಇಲ್ಲೂ ಕೂಡ ಭಗವಂತನ ರೂಪ ಹುಟ್ಟುವುದು ಅಂದ್ರೆ ಅಭಿವ್ಯಕ್ತ ಆಗುವುದು ಅಂತಾನೆ ಅರ್ಥ. ಈ ಈಶೆ ಅಂದ್ರೆ ಸರ್ವಶಬ್ದನ ವಚನಾದ ಸರ್ವ ಸಮರ್ಥನಾದ ಭಗವಂತನಲ್ಲಿ ಜನಿ ಅಂತಂದ್ರೇನು? ಹುಟ್ಟುವಿಕೆ ಅಂತ ಅರ್ಥ. ಸರಿಯಾ? ಈಶೆ ಸರ್ವಸಮರ್ಥನಾದ ಭಗವಂತನಲ್ಲಿ ಜನೇಹೆ ಹುಟ್ಟುವಿಕೆ ಎಂಬುದು ಅಭಿವ್ಯಕ್ತಿ ರೂಪವಾದ ಹುಟ್ಟುವಿಕೆ ಇದೆ, ನಿಮ್ಮಂತೆ ಹುಟ್ಟುವಿಕೆ ಅಲ್ಲ. ಅದೆಲ್ಲಿ ಬಂದಿದೆ ಅಂದ್ರೆ ದ್ವಿಭ್ವಾಧ್ಯಾಯತನಂ ಅಂತ ಈ ಹಿಂದೆ ದ್ವಿಭ್ವಾದ್ಯಧಿಕರಣದ ಏನಿದೆ ಅಲ್ಲಿ ಬಂದಿದೆ. ಅದೇನಂತ ನನಗೂ ಈಗ ನೆನಪಿಲ್ಲ, ಅದನ್ನ ಅದ್ರಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಇತ್ಯತ್ರ ಅಭಿಧಾನಾತ್ ಅಲ್ಲಿ ಹೇಳಿರುವುದರಿಂದ ಉತ್ಪತ್ತಿ ಅತ್ರ ಅಭಿವ್ಯಕ್ತಿ, ಇಲ್ಲಿ ಭಗವಂತ ಹುಟ್ಟುವುದು ಅಂದ್ರೆ ಅಭಿವ್ಯಕ್ತ ಆಗುವುದು ಅಂತ ಅರ್ಥ. ನತು ಅಭೂತ್ವ ಭವನಂ ಭವನಾದಿ ರೂಪ ಇತಿ ಯಾವತ್, ಹೊರತು ಅಭಿವ್ಯಕ್ತ ಆಗುವುದೇ ಇಲ್ಲಿ ಹುಟ್ಟೆ ಹೊರತು ಅಭೂತ್ವ ಭವನ ಅಲ್ಲ. ಅಭೂತ್ವ ಭವನ ಅಂದ್ರೇನು? ಈ ಹಿಂದೆ ಇಲ್ಲದೆ ಈಗ ಮಾತ್ರ ಇರುವಂಥದ್ದು. ಈ ಹಿಂದೆ ಇಲ್ಲದೆ ಈಗ ಅಸ್ತಿತ್ವವನ್ನು ತಾಳುವಂಥದ್ದಕ್ಕೆ ಹುಟ್ಟುವುದು ಅಂತ ನಾವಂತೇವೆ. ಘಟ ಈ ಹಿಂದೆ ಇರಲಿಲ್ಲ, ಅದು ಈಗ ಹುಟ್ಟಿತು. ಅಭೂತ್ವ ಈ ಹಿಂದೆ ಇಲ್ಲದೆ, ಭವನಂ ಈಗ ಅದು ಅಸ್ತಿತ್ವವನ್ನು ತಳೆಯಿತು. ಆದ್ರಿಂದ ಅದನ್ನ ನಾವು ಹುಟ್ಟಿತು ಅಂತ ಹೇಳ್ತೇವೆ. ಘಟಪಟಾದಿಗಳು ಈ ದೃಷ್ಟಿಯಿಂದ ಹುಟ್ಟಿದವು, ಆದರೆ ಭಗವಂತ ಮಾತ್ರ ಈ ದೃಷ್ಟಿಯಿಂದ ಹುಟ್ಟಲಿಲ್ಲ. ಅವನು ಅಭಿವ್ಯಕ್ತ ಮಾತ್ರ ಆಗಿದ್ದಾನೆ. ಆಯಾ ರೂಪದಿಂದ ಅವನ ಎಲ್ಲಾ ರೂಪಗಳು ಅವನಲ್ಲಿ ಇದ್ದೇ ಇವೆ. ಯಾವ ರೂಪವೂ ಕೂಡ ಹೊಸದಾಗಿ ಹುಟ್ಟುವುದಲ್ಲ. ಆದರೆ ಅದು ಎಲ್ಲಾ ರೂಪಗಳು ಎಲ್ಲರ ಕಣ್ಣಿಗೂ ಯಾವಾಗಲೂ ಕಾಣ್ತಾ ಇರೋದಿಲ್ಲ. ಕೆಲವು ರೂಪಗಳು ಮಾತ್ರ ಕಾಣ್ತಾ ಇರ್ತದೆ. ಈಗ ಆತ್ಮ ಎಂಬ ರೂಪದಿಂದ ಆಕಾಶ ಎಂಬ ರೂಪ ಹುಟ್ಟಿತು, ಆಕಾಶ ಅಭಿವ್ಯಕ್ತವಾಯಿತು. ಆಕಾಶ ಎಂಬ ರೂಪದಿಂದ ವಾಯು ಎಂಬ ರೂಪ ಅಭಿವ್ಯಕ್ತವಾಯಿತು ಅಂತ ತಿಳ್ಕೊಳ್ಬೇಕು. ಅನುವ್ಯಾಖ್ಯಾನದಲ್ಲಿ ಹೀಗೊಂದು ಮಾತಿದೆ: ಕ್ರಿಯಾ ಪ್ರವರ್ತಕತ್ವೇನ ಪ್ರಾದುರ್ಭಾವೋ ಹರೇರ್ಜನಿಹಿ ಆಕಾಶಾದಿಷು ನಾನ್ಯೋಸ್ತಿ ಹಿ ಅಭಿಮಾನೋ ಅಭಿಮಾನಿನಃ. ಭಗವಂತನಿಗೆ ಹುಟ್ಟು ಅಂದೇನರ್ಥ? ಆಯಾ ವಸ್ತುವಿನಲ್ಲಿ ಆಯಾ ಕ್ರಿಯೆಯನ್ನು ಮಾಡುವ ಮೂಲಕ, ಕ್ರಿಯೆಯನ್ನ ಅವನು ಹುಟ್ಟು ಹಾಕುವ ಮೂಲಕ ಅಲ್ಲಿ ಅಭಿವ್ಯಕ್ತನಾಗ್ತಾನೆ. ಅದಕ್ಕೆ ಈ ಒಂದು ಬೇರೆ ಮಾತು ಕೂಡ ಹಿಂದೆ ಅನುವ್ಯಾಖ್ಯಾನಗಳು ಬ್ರಹ್ಮಸೂತ್ರ ಭಾಷ್ಯದಲ್ಲೂ ಬಂದಿದ್ದಿದೆ. ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಅಂತ. ಆಯಾ ವಸ್ತುಗಳಲ್ಲಿ ಭಗವಂತ ಇದ್ದುಕೊಂಡು ಆಯಾ ಶಕ್ತಿಯನ್ನ ಅವುಗಳಲ್ಲಿ ಹುಟ್ಟಿಸ್ತಾನೆ ಅಂತ ಇದೆ. ಅದರಿಂದ ಕ್ರಿಯೆಯನ್ನ ಅಲ್ಲಿ ಹುಟ್ಟು ಹಾಕುವ ಮೂಲಕ ಅಲ್ಲಿ ಭಗವಂತ ಅಭಿವ್ಯಕ್ತನಾಗ್ತಾನೆ. ಅದೇ ಅವನ ಹುಟ್ಟು. ಆಕಾಶದಲ್ಲಿ, ವಾಯುವಿನಲ್ಲಿ, ಅಗ್ನಿಯಲ್ಲಿ ಆತ ಹುಟ್ಟುವುದು ಅಂದ್ರೆ ಇದೇ ಅರ್ಥ, ಹೊರತು ಬೇರೆ ಯಾವ ಹುಟ್ಟು ಕೂಡ ಆತನಿಗಿಲ್ಲ. ನಮಗೊಂದು ಪ್ರಶ್ನೆ ಬರಬಹುದು,
ಘಟಾದಿಗಳಿಗೂ ಕೂಡ ಹೀಗೆ ಅಲ್ವಾ ಅಂತ. ಘಟವೂ ಕೂಡ ಈ ಹಿಂದೆ ಇದ್ದದ್ದೇ ಈಗ ವ್ಯಕ್ತ ಆಗ್ತದಲ್ಲ ಅಂತ ಒಂದು ಪ್ರಶ್ನೆ ಬರಬಹುದು. ಯಾಕೆಂದ್ರೆ ಫಿಸಿಕ್ಸ್ ಏನ್ ಹೇಳ್ತದಂದ್ರೆ ನಥಿಂಗ್ ಕ್ಯಾನ್ ಬಿ ನ್ಯೂಲಿ ಕ್ರಿಯೇಟೆಡ್ ಅಂಡ್ ನಥಿಂಗ್ ಕ್ಯಾನ್ ಬಿ ಕಂಪ್ಲೀಟ್ಲಿ ಡೆಸ್ಟ್ರಾಯ್ಡ್ ಅಂತ ಹೇಳ್ತದೆ. ನಾನು ಅದನ್ನ ನನ್ನ ಶಬ್ದಗಳಿಂದ ಹೇಳಿದೆ. ಯಾವ ವಸ್ತುವನ್ನ ಇಲ್ಲದೇ ಇದ್ದ ವಸ್ತುವನ್ನ ಶೂನ್ಯದಿಂದ ಹುಟ್ಟಿಸ್ಲಿಕ್ಕೆ ಬರೋದಿಲ್ಲ, ಮತ್ತೆ ಅದನ್ನು ಪೂರ್ಣವಾಗಿ ನಾಶ ಮಾಡ್ಲಿಕ್ಕೂ ಬರೋದಿಲ್ಲ. ಬಟ್ಟೆ ಸುಟ್ಟರೆ ಬೂದಿ ಆಗ್ತದೆ, ಬೂದಿ ಕರಗಿ ನೀರಾಗಿ ಹೋಗ್ತದೆ. ನೀರಾಗಿ ಹೋದ್ರೆ ಆ ಅಣುಗಳು ಮತ್ತೆಲ್ಲ ಹೋಗಿ ನೀರಿನಲ್ಲಿ ಸೇರ್ಕೋತವೆ, ಆ ನೀರಿನ ಮೂಲಕ ಮತ್ತೆ ಭೂಮಿಗೆ ಬರ್ತವೆ, ಭೂಮಿಯಲ್ಲಿ ಮತ್ತೆ ಹತ್ತಿ ಬೆಳೀತದೆ, ಹತ್ತಿ ಬೆಳೆದು ಅಲ್ಲಿಂದ ಮತ್ತೆ ನೂಲಾಗ್ತದೆ, ಅದು ಮತ್ತೊಂದು ಬಟ್ಟೆ ಕಾರಣ ಆಗ್ತದೆ. ಅದರಿಂದ ಯಾವುದೇ ವಸ್ತುವನ್ನ ಪೂರ್ಣವಾಗಿ ಹೊಸದಾಗಿ ಹುಟ್ಟಿಸ್ಲಿಕ್ಕೂ ಬರೋದಿಲ್ಲ, ಅದನ್ನು ಸಂಪೂರ್ಣವಾಗಿ ನಾಶಪಡಿಸ್ಲಿಕ್ಕೂ ಬರೋದಿಲ್ಲ ಅಂತ ಹೀಗೊಂದು ಭೌತಶಾಸ್ತ್ರದಲ್ಲಿ ನಿಯಮ ಕೇಳಿ ಬರ್ತದಲ್ಲ ಅಂತ ನಮ್ಗೆ ಅನಿಸ್ಬಹುದು. ಅದರಿಂದ ಪರಮಾತ್ಮನಂತೆ ಘಟಪಟಾದಿಗಳಿಗೂ ಕೂಡ ಅಭಿವ್ಯಕ್ತಿ ಇದೆಯೇ ಹೊರತು ಪೂರ್ಣವಾಗಿ ಅದು ಹೊಸದಾಗಿ ಹುಟ್ಟುವುದು ನಾಶ ಆಗುವುದು ಅಂತ ಏನಿಲ್ವಲ್ಲ ಅಂತ ಒಂದು ಪ್ರಶ್ನೆ ಬರಬಹುದು. ಶೂನ್ಯದಿಂದ ಸೃಷ್ಟಿ ಆಗೋದಿಲ್ಲ, ಅದು ಹೌದು. ಪ್ರಕೃತಿ ಅಂತೂ ಬೇಕೇ ಬೇಕು. ಸತ್ವರಜಸ್ತಮೋ ಗುಣಗಳಿಂದ ಕೂಡಿದಂತಹ ಮೂಲ ಪ್ರಕೃತಿ ಅಂತ ಅನ್ನೋದು ಎಲ್ಲದಕ್ಕೂ ಬೇಕೇ ಬೇಕು. ಆದ್ರೆ ಆ ಮೂಲ ಪ್ರಕೃತಿಯಿಂದ ಮಹತ್ತತ್ವ, ಮತ್ತೆ ಅಹಂಕಾರ, ಮತ್ತೆ ಪಂಚತನ್ಮಾತ್ರಾಗಳು, ಪಂಚಮಹಾಭೂತಗಳು, ಅವುಗಳ ಮೂಲಕ ಸ್ಥೂಲ ಜಗತ್ತು ಇದೆಲ್ಲ ಹುಟ್ಟುವಾಗ, ಮುಖ್ಯವಾಗಿ ಸ್ಥೂಲ ಜಗತ್ತು ಹುಟ್ಟುವಾಗ ಇದೇ ಘಟವೇ ಈಗಿರುವಂತಹ ಎಲ್ಲಾ ರೀತಿಯ ಏನು ಪರಮಾಣುಗಳು, ಎಷ್ಟು ಪರಮಾಣುಗಳಿವೆ, ಯಾವ ಬಣ್ಣ ಇದೆ, ಇವೆಲ್ಲವನ್ನೂ ಒಳಗೊಂಡಂತಹ ಘಟವೇ ಈ ಹಿಂದೆ ಇತ್ತು. ನಾಳೆ ಮತ್ತೆ ಅದು ಹೀಗೆ ಇರ್ತದೆ ಅಂತಿಲ್ಲ. ಅಲ್ಲಿ ಎಲ್ಲಾ ಕಡೆನೂ ಕೂಡ ಅದರ ಅವಯವಗಳು, ಅದರ ರೂಪ ಇತ್ಯಾದಿಗಳೆಲ್ಲ ಸ್ವಲ್ಪ ಬದಲಾವಣೆ ಆಗಿರ್ತದೆ. ಏನೂ ಬದಲಾವಣೆ ಆಗದೆ ಪೂರ್ಣವಾಗಿ ಹುಟ್ಟುವುದು ಭಗವಂತ ಮಾತ್ರ ಅಂತ ಅದರ ಅಭಿಪ್ರಾಯ. ಭಗವಂತನಿಗೆ ಹೀಗೆ ಹುಟ್ಟು, ಅವನ ಉತ್ಪತ್ತಿ ಅಂದ್ರೆ ಪ್ರಾದುರ್ಭಾವ ಮಾತ್ರ. ಇನ್ನು ಅದನ್ನು ಹೊರತುಪಡಿಸಿದರೆ ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ ಅವರಿಗೆಲ್ಲರಿಗೂ ಕೂಡ ಹುಟ್ಟು ಅಂದ್ರೆ ಅವರಿಗೆ ಅಭಿಮಾನ ಹುಟ್ಟುವುದು. ಲಕ್ಷ್ಮೀದೇವಿಗೂ ಕೂಡ ಹುಟ್ಟುವುದು ಅಂತ ಹೇಳ್ತಾರೆ. ಒಂದಲ್ಲ ಒಂದು ರೀತಿಯಾದ ಹುಟ್ಟು ಮತ್ತು ನಾಶ ಅಂತ ಅನ್ನೋದು ಲಕ್ಷ್ಮೀದೇವಿಗೂ ಕೂಡ ಇದೆ. ಅಭಿಮಾನ ಬರ್ತದೆ ಅವಳಿಗೆ ಪ್ರಕೃತಿಯ ಮೇಲೆ. ಅಂತ ಅಭಿಮಾನ ಬರುವುದು ಅನ್ನುವುದೇ ಅವಳಿಗೆ ಹುಟ್ಟು. ಯಾಕೆಂದ್ರೆ ಅವಳು ಅಭಿಮಾನಿನಿ ಪ್ರಕೃತಿಗೆ, ಮಹತತ್ವಕ್ಕೆ ಅಭಿಮಾನಿ ಬ್ರಹ್ಮ. ಆದ್ರೆ ಯಾವುದಕ್ಕೂ ಅಭಿಮಾನಿ ಅಲ್ಲದೆ ಇದ್ದವನು ಪರಮಾತ್ಮ. ಅವನಿಗೆ ಅಭಿವ್ಯಕ್ತಿ ಮಾತ್ರ, ಅಭಿಮಾನ ಇಲ್ಲ. ಯಾವ ರೀತಿ? ಹೌದು, ಅಭಿಮಾನಿ ದೇವತೆ ಅಂದ್ರೆ ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳು, ಗರುಡ, ಶೇಷ, ರುದ್ರರು ಮತ್ತೆ ಉಳಿದವರೆಲ್ಲರೂ ಕೂಡ ಮಾತ್ರ ಅಭಿಮಾನಿಗಳು. ಪರಮಾತ್ಮನಿಗೆ ಯಾವುದರ ಮೇಲೂ ಕೂಡ ಅಭಿಮಾನ ಅನ್ನೋದಿಲ್ಲ. ಆದ್ರಿಂದ ಅವನಿಗೆ ಹೌದೌದು ಅಭಿಮಾನ ಇರುವುದು ಅಂತ ಅರ್ಥ. ಅಭಿಮಾನ ಇರುವುದು ಅಂದ್ರೆ ಯಾವುದೋ ಇನ್ನೊಂದು ತನಕ್ಕಿಂತಲೂ ಹಿರಿಯದಾದ ಒಂದು ತತ್ವದಿಂದ ಹುಟ್ಟುವುದು, ಮತ್ತೊಂದು ತತ್ವಕ್ಕೆ ಜನಕ ಆಗುವುದು ಅಂತ ಅರ್ಥ. ಇಂಥ ಅಭಿಮಾನ ಇರುವುದು ಪರಮಾತ್ಮನಿಗೆ ಇಲ್ಲ, ಅದು ಲಕ್ಷ್ಮೀದೇವಿ ಮೊದಲಾದವರಿಗೆ ಮಾತ್ರ ಇದೆ ಅಂತ ತಾತ್ಪರ್ಯ. ಅಭಿಮಾನಿನ ಯಾರು? ಆದ್ದರಿಂದ ಪರಮಾತ್ಮನಿಗೆ ಹುಟ್ಟು ಅಂದ್ರೆ ಅಭಿವ್ಯಕ್ತಿ, ಉಳಿದವರಿಗೆ ಹುಟ್ಟು ಅಂದ್ರೆ ಅಭಿಮಾನವನ್ನು ತಳೆಯುವುದು ಅಂತ ಹೀಗೆ ಅನುವ್ಯಾಖ್ಯಾನದ ಶ್ಲೋಕ ಹೇಳ್ತದೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.